ನೋಡ್ರಿ ಯಾವ ಥರ ಆಗೈತೆ ಪಪ್ಪ. ಅಯ್ಯಪ್ಪ ಏನು ಪ್ರೀ ತುಂಬ್ತಾರೆ ಇಷ್ಟೊಂದು ಲೋಡ್ನ ಗಾಡೀಲಿ. ಅಪ್ಪ ಯಪ್ಪ ನೋಡಿದ್ರ ಬಿಗ್ಯಾಗ ಆಡ್ ರೋಡ್ ಬರ್ತಾ ಇದೆಯಪ್ಪ. ಇನ್ನೇನಪ್ಪ ನೀನು ಜಿಮ್ಗೆ ಯಾವಾಗ ಹೋಗ್ತೀಯ, ಗಾಡಿ ಯಾವಾಗ ಓಡಿಸಿ, ಏನ್ ಕತೆ ನಿಂದು? ಅಯ್ಯೋ ಎಲ್ಲ ಥರ ಇರ್ಬೇಕಂದ್ರೆ ಲೈಫಲ್ಲಿ ಒಂದೇ ಮಾಡಬಾರ್ದು, ಬ್ಯುಸಿಯಾಗಿರ್ಬೇಕೇನಾ? ಹೌದೌದು. ನಮ್ಗೆ ಯಾವಲ್ಲೂ ಬ್ಯುಸಿ ಇರ್ತಾನೆ ಹುಡುಗಿರ ಜೊತೆಲಿ ಅಲ್ಲೇನಾ? ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಲ್ರಿಗೂ. ನೋಡಿ ಇವಾಗ ಟೈಮ್ ಬಂದು 3:30ಗೆ ನಾನು ಎದ್ದಿರೋದು. 4 ಗಂಟೆ ಆಗ್ತಾ ಬಂತು, ಎಲ್ಲ ರೆಡಿಯಾಗಿದ್ದೀನಿ. ಏನಿಲ್ಲ ಗುರು, ಏನು ಗೊತ್ತಾ, ಪ್ಲ್ಯಾನ್ ಇದ್ದಿದ್ದು ಇವತ್ತು ಬಂದು ಹಿರಿಯೂರ್ಗೆ ಹೋಗ್ಬೇಕಾಗಿತ್ತು. ಎಷ್ಟು ಬೆಳಿಗ್ಗೆ ಒಂದು 9 ಗಂಟೆಗೆ ಎದ್ದೋಗೋಣ ಅಂತ ಇದ್ದೆ. ಆದರೆ ಸಡನ್ನಾಗಿ ಒಂದು 2 ಲೋಡು ಮೆಟೀರಿಯಲ್ ಆರ್ಡ್ರ್ ಬಂದಿದೆ ಶಿರಾಗೆ. ಬನ್ನಿ ಹೋಗೋಣ ಜೊತೆಗೆ ಕ್ರಷರ್ಗೆ. ಪಟ್ಟಣ ಕ್ರಷರ್ಗೆ ಹೋಗ್ಬಿಟ್ಟು ಟಕ್ಕನ್ನು ನಂಗೆ ಲೋಡ್ ಮಾಡ್ಕೊಂಡು ಮತ್ತು ಈಗ ಶಿರಾಗೆ ಹೋಗ್ಬಿಟ್ಟು 2 ಲೋಡ್ ಬಿಟ್ಬಿಟ್ಟು ಮತ್ತೆ ಹಿರಿಯೂರ್ಗೆ ಹೋಗ್ಬೇಕು. ಟೈಮ್ 4 ಗಂಟೆಗೂ. ಬನ್ನಿ ಎತ್ಕೊಂಡು ಹೊರಡೋಣ. ಏನಿಲ್ಲ ಗುರು, ಇವತ್ತಿನ ಸಮಾಚಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ನನ್ನ ಬ್ಲಾಗುಗೆ. ಇವತ್ತಿಂದು ಕೆಲಸ ಏನಪ್ಪ ಅಂದರೆ ಕ್ರಷರ್ ಎತ್ಕೊಂಡು ಹೊರಡೋಣ ಬನ್ನಿ ಇಲ್ಲಿಂದ ಡೈರೆಕ್ಟು. ಆದರೂ ಗುರು, ಬೆಳಗಿನ ಜಾವ ಎದ್ದು ಕೆಲ್ಸಕ್ಕೆ ಹೋಗೋದ್ರಲ್ಲೂ ಒಂದು ಕಿಕ್ಕಿದೆ ಗುರು. ಲೈಫಲ್ಲಿ ಮನುಷ್ಯನ ಕಿಕ್ ಮುಖ್ಯ ಸಿಕ್ಕಾಪಟ್ಟೆ. ಆ ಕಿಕ್ಕಿದ್ರೆ ಏನು ಬೇಕಾದ್ರೂ ಹಠ ಮತ್ತು ಹಟ್ಟಿಂದ ಬೇಕಾದ್ರೆ ಗೆಲ್ಬೋದು. ಕೆಲಸನಾಗಲಿ ಯಾವುದೇ ಆಗಲಿ ಲೈಫ್ನೇ ಗುರು. ನಾನು ಹೇಳ್ತಾ ಇರೋದು, ಈ ಟೈಮ್ ನೋಡ್ಕೊಂಡು ಕುತ್ಕೊಂಡ್ರೆ ಗುರು ಮುಂದೆ ಏನೋ ಟೈಮೇ ನೋಡೋಕ್ಕಾಗ್ದಿಲ್ದಿರೋಷ್ಟು ಕಷ್ಟಕ್ಕೆ ಸಿಗಾಕೊಂಬಿಡ್ತೀವಿ. ಅದಕ್ಕೋಸ್ಕರ ಆದರೂ ಕಷ್ಟಪಟ್ಟು ನಾವು ದುಡಿಲೇಬೇಕು. ನೀವು ನೋಡಲಿ ಅಂತ ಹೇಳಿ ವೀಡಿಯೋ ಮಾಡ್ತಾ ಇರೋದು ಅಷ್ಟೇ. ಇಲ್ಲ ವೀಡಿಯೋ ಏನು ಮಾಡ್ಕೊತೀರ, ಡೈರೆಕ್ಟಾಗಿ ಎತ್ಕೊಂಡು ಹೋಗ್ತಿದೆ. ಏನೇ ಹೇಳಿ ಗುರು, ನೈಟ್ ಹೊತ್ತು ಕೆಲಸ ಮಾಡೋದ್ರಲ್ಲಿ ಒಳ್ಳೆ ಕಿಕ್ಕಿದೆ. ನನಗೆ ಕಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಕಟ್ಕೊಂಡಾಯ್ತು, 5 ನಿಮಿಷದಲ್ಲಿ ಟಾರ್ಪಲ್ ಕಟ್ಕೊಂಬಿಟ್ಟೆ. ಇಲ್ಲಿಂದ ಹೊರಡೋಣ ಬನ್ನಿ, ಟೈಮ್ ಆಗ್ಬಿಡುತ್ತೆ. ಎಷ್ಟು ಲೇಟ್ ಮಾಡ್ತೀವಿ ನನಗೆ ಅಷ್ಟೇ ಟೈಮ್ಗಳು ಖರ್ಚಾಗ್ತಾ ಹೋಗುತ್ತೆ. ಕೆಲಸಗಳು ಸಾಗಲ್ಲ ಗುರು, ಬೇಗ ಮುಗಿಸ್ಕೊಂಡು ಹೋಯ್ತಾ ಇರಬೇಕು. ಈಗ ಗಾಡಿನ ತಗೊಂಬಂದು ಕಾಟಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಅಮೌಂಟ್ ಆಗುತ್ತೆ, ಹಾಗೆ ಎಷ್ಟು ತೂಕ ಬಂದಿದೆ ಅಂತ ಲೋಡ್ ಮಾಡಿಸ್ಕೊಂಡು ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬಿಟ್ಟು ಡೀಸೆಲ್ ಬೇರೆ ಹಾಕ್ಸ್ಕೊಬೇಕು. 24 hours ಬಂಕ್ ಯಾವುದಿರುತ್ತೆ ನೋಡ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಓಡ್ತೀನಿ. ನೋಡಿ, ಇದೇ ಬಿಲ್ಲಿಂಗ್ ಕೌಂಟರು. ಇದ್ರದ್ದು ಏನೋ ಬೆಳಗಿನ ಜಾವ ಎಲ್ಲ ಅವರೇ ಇರ್ತಾರೆ. ಆಯಿತು, ಎಲ್ಲ ಲೋಡ್ ಮಾಡಿಸ್ಕೊಂಡು ಅಮೌಂಟ್ಗೂ ಕೊಟ್ಟಿದ್ದಾಯಿತು. ಮನೆಯಿಂದ ಇಸ್ಕೊಂಬಂದಿದೆ ಗುರು, ಒಂದು 27,000 ರೂಪಾಯಿ. ನೋಡಿ, ಎಲ್ಲ ಗಾಡಿಗಳು ನಿಂತ್ಕೊಂಡವೆ. ಲೋಡರ್ ಗೀರರೆಲ್ಲ ವರ್ಕ್ ಆಗ್ತೈತೆ, ಕ್ರಷರ್ ವರ್ಕ್ ಆಗ್ತಿದೆ. ಸರಿ, ಇಲ್ಲಿಂದ ಹೊರಡ್ತೀನಿ ಗುರು. ಇಲ್ಲಿಂದ ಅಜ್ಜಿ ಬೆಳಗಿನ ಜಾವ 5 ಗಂಟೆಗೆ ಇಷ್ಟೊಂದು ಟ್ರಾಫಿಕ್ ಐತಿ ಇಲ್ಲಿ ಚೆಕ್ ಪೋಸ್ಟಲ್ಲಂತೂ. ಇನ್ನು ಮುಂದೆ ಎಷ್ಟು ಟ್ರಾಫಿಕ್ ಐತೆ, ಇಲ್ಲೆಲ್ಲೂ ಟ್ರಾಫಿಕ್ ಇಲ್ಲ ಗುರು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಇದು ಮಾಡ್ತಾವ್ರೆ, ಬ್ರಿಡ್ಜ್ ಮಾಡ್ತಾವ್ರೆ ಇದೊಂಥರ. ಅದಕ್ಕೆ ಇಷ್ಟೊಂದು ಟ್ರಾಫಿಕ್ ಇರೋದು. ಅದೊಂದು ಸ್ವಲ್ಪ ಇದೊಂದು ಚೂರು ಇನ್ನೊಂದು 100 ಮೀಟ್ರ್ ಏನಾದ್ರು ಬಿಟ್ವಿ ಅಂದರೆ ಹೈವೇಲಿ ಎಲ್ಲೂ ಟ್ರಾಫಿಕ್ ಇರೋಲ್ಲ, ಒಂದೇ ರೋಡು. ಮತ್ತು ಬನ್ನಿ, ಫಸ್ಟ್ ಅಲ್ಲಿ 24 hours ಬಂಕ್ ಇರುತ್ತೆ ಇಲ್ಲಿ ಊರ್ಕೆರೆ ಹತ್ರ. ಹೋಗ್ಬಿಟ್ಟು ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಒಂದು 5,000-6 ಸಾವಿರದ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಡೈರೆಕ್ಟು ನಾನ್ ಸ್ಟಾಪು ಶಿರಾಗೆ ಮೆಟೀರಿಯಲ್ ಹೊಡೆಯೋಣ ಬನ್ನಿ. ಇದೇ ವೀಡಿಯೋಲಿ ಹಿಂಗೆ ಇರಿ ಗುರು, ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ. ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಬೆಳಗಿನ ಜಾವ 3:30ಇಂದನೂ. ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ನಮ್ಮ ಗಾಡಿ ಎಲ್ಲ 60ಗೆ ಲಾಕ್ ಹೋಗುರು. ನೋಡಿರಿ, ಅಲ್ಲೊಂದು ಗಾಡಿ ಹೋಗ್ತಿದೆ 10 ವೀಲು. ಏನು ಗುರು, ಒಳ್ಳೆ ಕಾರ್ ಹೋದಂಗೆ ಹೋಗ್ತೈತೆ ಗುರು ಗಾಡಿ. ಅದು BS3 ಅನಿಸುತ್ತೆ, ಹಳೆ ಗಾಡಿ 6 ವೀಲಲ್ಲಿ.
ಈಗ ಬರೋ ಗಾಡಿಗಳೆಲ್ಲ ಇದು ಮಾಡ್ಬಿಟ್ಟವ್ರೆ, ಏನೋ 60ಗೆ ಲಾಕ್ ಇಕ್ಬಿಟ್ಟವ್ರೆ. ಅವಾಗ ಬತ್ತಿದೆಲ್ಲ ಒಳ್ಳೆ ಸ್ಪೀಡ್ ಲಾಕೆಲ್ಲ ತೆಗಿಸ್ಕೊಂಡು ಒಂದು 100 ಹೋಗ್ತಾರೆ ಗುರು. ನಮ್ಗೆ ನೀವು ಜೋರಾಗಿ ಹೋಗೋಕ್ಕಲ್ಲ, ಅದೊಂದೇ ಬೇಜಾರು. ಆಲ್ರೆಡಿ ಕಳ್ಳಂಬೆಳ ಟೋಲಿಗೆ ರೀಚ್ ಆಗಿದ್ದೀವಿ. ಒಂದು ಕರೆಕ್ಟಾಗಿ ಒಂದು 25-30 ನಿಮಿಷಕ್ಕೆಲ್ಲ ತುಮಕೂರಿಂದ ಕಳ್ಳಂಬೆಳ ಟೋಲಿಗೆ ಬಂದಿದ್ದೀನಿ ಗುರು. ಏನು ತೊಂದರೆ ಇಲ್ಲ, ಕರೆಕ್ಟಾಗಿ ಏನೋ ಒಂಚೂರು ತೊಂದರೆ ಇಲ್ದಂಗೆ ಬಂದ್ಬಿಟ್ರೆ, ಟ್ರಾಫಿಕ್ ಇಲ್ದಂಗೆ ಆರಾಮಾಗಿ ರೀಚ್ ಆಗ್ಬೋದು ನೋಡಿ ಕಳ್ಳಂಬೆಳ ಟೋಲು. ಇನ್ನೊಂದು ಏನಪ್ಪ ವಿಚಾರ ಅಂದರೆ ಡೀಸೆಲ್ ಇಲ್ಲ ಗುರು ಗಾಡೀಲಿ. ಬಂಕು ಎಲ್ಲೂ ಸಿಗಲಿಲ್ಲ. ನಾನೊಬ್ಬ ಸುಮ್ಮನೆ ಹಿಂಗೆ ಏನೋ ಯೋಚನೆ ಮಾಡ್ಕೊಂಡು ಸುಮ್ಮನೆ ಬಂದ್ಬಿಟ್ಟಿದ್ದೀನಿ. ಸ್ವಲ್ಪ ಟೀಗೆ ಕುಡ್ಕೊಂಡು ಬಿಡೋಣ ಗುರು. ಹಾಗೇನೆ 1 ಅವರ್ ಕರೆಕ್ಟಾಗಿ ಜರ್ನಿ ಹೊಡೆದಿದ್ದೀನಿ ಗುರು. ಒಂದೇ ಒಂದು ಕಡೆನೂ ಸ್ಟಾಪ್ ಕೊಟ್ಟಿಲ್ಲ, ಆ ಥರ ಹೊಡೆದಿದ್ದೀನಿ. ಇನ್ನೊಂದು ಲೋಡ್ ಜಲ್ಲಿ ತಂದುಬಿಟ್ಬಿಡ್ಬೇಕು. ಈಗ ಶಿರಾಯಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ನನಗೆ ಅನ್ಲೋಡಿಂಗ್ ಸ್ಪಾಟ್ ಇರೋದು ನೋಡಿ. ಯಾವ ಥರ ಇದೆ ಬೆಳಗಿನ ಜಾವ. ಕರೆಕ್ಟಾಗಿ 6 ಗಂಟೆ ಆಗೈತಿ. ಈಗ ಅಲ್ಲೇ ಶಿರಾ ಹೈವೇ ಮೇಲೆ ಹೋಗ್ತಾಯಿದ್ದೀನಿ. ಮಿನಿ ವಿಧಾನಸೌಧದಿಂದ ಒಂದು 2-3 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ಏನು ಹೇಳ್ರಿ, ನೋಡ್ಕೊಂಡು ಓಡಿಸ್ರಿ. ಯಾರ್ಯಾರು ಬೆಳಗ್ಗೆ ಗಾಡಿ ಓಡಿಸ್ತೀರಾ ಬೆಳಗಿನ ಜಾವ, ಎಷ್ಟಾಗುತ್ತೆ ಅಷ್ಟು ಜೋಪಾನವಾಗಿ ಓಡಿಸಿ. ನಿದ್ದೆ ಎಳೆಯೋದೇನೆ ಬೆಳಗಿನ ಜಾವ ಒಂದು 4 ಗಂಟೆಯಿಂದ 6 ಗಂಟೆ ಒಳಗಡೆ. ಆದಷ್ಟು ಸೈಡ್ಗೆ ಹಾಕ್ಬಿಟ್ಟು ಗಾಡಿ ಓಡಿಸೋದಕ್ಕೆ ಯೋಚನೆ ಮಾಡಿ. ಏನು ಕಟ್ ಮಾಡಿದ್ರೆ ಒಂದು 4-5 ಸಾವಿರ ಬಾಡಿಗೆ ಕಟ್ ಮಾಡ್ತಾರೆ. ಕಟ್ ಮಾಡ್ಕೊಳ್ಳಿ. ನಮ್ಮ ಜೀವ ಮುಖ್ಯ ನಮಗೆ. ಏನು ಹೇಳ್ತೀರಾ? ಬೇರೆ ಡೀಸೆಲ್ ಬೇರೆ ಕಮ್ಮಿ ಇದೆ. ಇನ್ನೆಲ್ಲೂ ಡೀಸೆಲ್ ಬಂಕ್ಗಳೇ ಸಿಗಲಿಲ್ಲ ಗುರು ರೋಡ್ ಸೈಡಲ್ಲಿ. ಡೈರೆಕ್ಟಾಗಿ ಇಲ್ಲಿಗೇನೆ ಜಿಯೋ ಬಂಕ್ ಅಂತ ಇದೆ, ಅಲ್ಲಿಗೆ ಬಂದ್ಬಿಟ್ಟಿದ್ದೀನಿ ನೋಡಿ. ಹೆಂಗಿರುತ್ತೋ, ನಾನು ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದಿಲ್ಲಿ. ಬನ್ನಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಳ್ಳೋಣ, ಹೆಂಗೈತೆ ಲೀಟ್ರು ಅಂತ ನೋಡೋಣ. ಜಿಯೋ ಬಂಕು ನೋಡಿ ಯಾವ ಥರ ಇದೆ. ಇದು ಪೆಟ್ರೋಲ್ ಬಂಕು, ಜಿಯೋ ಬಂಕ್ ಅಂತ. ಡಿಜಿಟಲ್ ಎಲ್ಲ, ನಾರ್ಮಲ್ ಪೆಟ್ರೋಲ್ ಬಂಕ್ ಥರ ಅಲ್ಲ ಇದು. ಕಾಫಿ ಶಾಪು ಇಲ್ಲೇ ಇದೆ, ಕೆಫೆಡೆ. ಹಾಗೆ ನೋಡಿ ನಮ್ಮ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂತ ಇದ್ದೀನಿ. ಬೆಳಗಿನ ಜಾವ ಈಗ ಒಂದು 6:30 ಆಗಿರ್ಬೇಕು ಅನ್ಸುತ್ತೆ ಟೈಮು. ಹೆವಿ ಕೆಲಸ, ಏನೂ ಮಾಡೋಕ್ಕಲ್ಲ, ಕೆಲಸ ಮಾಡಲೇಬೇಕು. ಕೆಲಸ ಮಾಡಲಿಲ್ಲ ಅಂದರೆ ಗಾಡಿ ಮನೆ ಹತ್ರ ನಿಂತ್ಕೊಂಡ್ರೆ ಲೋನ್ ಕಟ್ಟೋಕ್ಕೂ ಕಾಸಿರಲ್ಲ, 1 ರೂಪಾಯಿನೂ. ರಿಸ್ಕ್ ತಗೊಳಕ್ಕೆ ನಂಗೆ ಇಷ್ಟ ಇಲ್ಲ ಗುರು ಲೈಫಲ್ಲಿ. ಏನೈತೆ ಟೈಮು ಕೆಲಸ ಮಾಡಿಬಿಡ್ಬೇಕು ಅಷ್ಟೇ. ಏನು ಹೇಳ್ತೀರಾ ನೀವು? ಅನ್ಲೋಡಿಂಗ್ ಸ್ಪಾಟಲ್ಲಿ ಬೇಗ ಅನ್ಲೋಡ್ ಆಗೋಯ್ತು ಗುರು. ಪಟ್ಟಣ ಹೋಗಿ ಜಲ್ಲಿ ತುಂಬ್ಕೊಂಬರ್ಬೇಕು. ಏನೋ ಕಾಂಕ್ರೀಟ್ ಹಾಕ್ಬೇಕಂತೆ, ತುಂಬ ಎಮರ್ಜೆನ್ಸಿ ಐತೆ, ಬೇಗ ಹೋಗಿ ಬಂದ್ಬಿಡಪ್ಪ ಅಂತ ಹೇಳವ್ರೆ. ಈಗ ಏನಿಲ್ಲ ಅಂದರೂ ಈಗ 6:30 6:45 ಆಗ್ತವೆ ಒಂದು ಟೈಮು. 8:30 ಅಷ್ಟಲ್ಲಿ ಇಲ್ಲಿಗೆ ಇರಬೇಕು. ಇಲ್ಲಿಂದ ಹೋಗಕ್ಕೆ 1 ಅವರ್ ಜರ್ನಿ ಬೇಕು, ಬರೋಕ್ಕೆ 1.5 ಅವರು. ಅಲ್ಲಿ ಲೋಡಿಂಗ್ ಒಂದು ಅರ್ಧ ಗಂಟೆ. ಒಂದು 8:30 9 ಗಂಟೆ ಒಳಗಡೆ ಇಲ್ಲಿ ರೀಚ್ ಆಗ್ಬಿಡ್ತೀನಿ ಗುರು. ಪಟ್ಪಟ ನಂಗೆ ಹೊಡೆದ್ಬಿಟ್ರೆ ನನಗೆ ಒಳ್ಳೇದು ಗುರು. ಹೋಗಿ ಆರಾಮಾಗಿ ಮನೇಲಿ ಮನಿಕೊಂಬೋದು. ಬೆಳಿಗ್ಗೆ 3:30ಗೆ ಎದ್ದಿರೋದು, ಅದೊಂದು ಎಲ್ಲ ನಿದ್ದೆ ಎಲ್ಲ ಸರಿ ಹೋಗ್ಬಿಡ್ತದೆ. ಬನ್ನಿ ಹೊಳ್ದನ ಪಟ್ಟಣಂಗೆ. ಅಂತೂ ಇಂತೂ ಗುರು ಮತ್ತೆ ಫೈನಲಿ ತುಮಕೂರಿಗೆ ಎಂಟ್ರಿ ಆಗಿದ್ದೀನಿ. 3/4 ಅವರ್ ಜರ್ನಿ ಮಾಡಿದ್ದೀನಿ ಗುರು. ಮತ್ತೆ ಹೋಗ್ಬಿಟ್ಟು 20 mm ಜಲ್ಲಿ ತುಂಬಿಸ್ಬೇಕು. ಯಾವ ಕ್ರಷರಲ್ಲೂ ಮೆಟೀರಿಯಲ್ ಇಲ್ಲ ಗುರು. ಕ್ರಷರಲ್ಲಿ ಮೆಟೀರಿಯಲ್ ಇದ್ದರೂ ಹೆವಿ ಕಾಸ್ಟ್ಲಿ, ಏನು ಮಾಡೋಕ್ಕಲ್ಲ. ನಮಗೆಲ್ಲ ಅಡ್ಜಸ್ಟ್ ಆಗುತ್ತೆ. ಅಲ್ಲಿಗೆ ಹೋಗಿ ತುಂಬಿಸ್ಕೊಂಬತ್ತೀನಿ. ಈಗ ಎಲ್ಲಿಗಪ್ಪ ಮೆಟೀರಿಯಲ್ ತುಂಬಿಸೋದು ಫೈನಲ್ ಆಗಿರೋದು ಅಂದರೆ, ಇದು ಕರ್ನಾಟಕ ಕ್ರಷರ್ಗೆ ಹೋಗ್ಬಿಟ್ಟು ನಮ್ಮ ರಾಹುಲ್ ಬ್ರೋ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ಮೆಟೀರಿಯಲ್ ತುಂಬಿಸ್ಕೊಂಬರೋದು. ಬಂದೀನಿ ಗುರು. ಕರ್ನಾಟಕ ಕ್ರಷರ್ ರೋಡ್ ಇದೇನೆ ನೋಡಿ ಇಲ್ಲೇ. ಕ್ರಷರ್ಗೆ ಎಂಟ್ರಿ ಆದರೆ ಫಸ್ಟ್ನೇದನ್ನೇ ಕರ್ನಾಟಕ ಕ್ರಷರು ಕಾಣಿಸ್ತಿದ್ಯಾ? ಅದೇ ವೇ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಅದೇನೆ. ಅದನ್ನೇ ಈಗ ತುಂಬಿಸ್ಕೊಬೇಕಾಗಿರೋದು. ನಾನು ರಿವರ್ಸ್ ಹೊಡೆದು ನಿಲ್ಲಿಸ್ಬೇಕು ಗುರು. ಒಂದೇ ಸಲ ನಿಲ್ಲಿಸ್ಬಿಡ್ತೀನಿ. ಮತ್ತು ಲೋಡಿಂಗ್ ಎಲ್ಲ ಮುಗಿಸಿದ್ದೀನಿ ನೋಡಿ. ಲೋಡಿಂಗ್ ಎಲ್ಲ ಆಗಿದೆ. ಗಾಡಿ ಡೋಸರು ಹೋಯ್ತು ಆ ಕಡೆ. ನೋಡಿರಿ ಯಾವ ಥರ ಲೋಡಿಂಗ್ ಆಗ್ತದೆ ಅಂತ ನೀವು ನೋಡಿರಲ್ಲ. ಅಷ್ಟು ಇದರಲ್ಲಿ ಇಷ್ಟು ಡೀಟೇಲಾಗಿ ಯಾರೂ ತೋರಿಸಿರಲ್ಲ ಆಲ್ಮೋಸ್ಟ್ ನಂತರ. ನೋಡಿರಿ ಲೋಡರ್ಗಳೆಲ್ಲ ಯಾವ ಥರ ಇರ್ತವೆ. ಈ ಬಿಸ್ನೆಸ್ಸೇ ಒಂಥರ ಡಿಫ್ರೆಂಟು ಗುರು. ಎಲ್ಲ ಬಿಸ್ನೆಸ್ ಥರ ಅಲ್ಲ ಈ ಬಿಸ್ನೆಸ್ಸು. ನೋಡ್ಕೊಂಡು ಮಾಡ್ಬೇಕಷ್ಟೇ. ಬನ್ನಿ ಡೈರೆಕ್ಟ್ ಇದು ಟಾರ್ಪಲ್ ಹಾಕ್ಕೊಂಡು ಕಾಟದ ಹತ್ರ ಹೋಗೋಣ. ಎಷ್ಟೊಂದು ಬರುತ್ತೆ ನೋಡ್ಕೊಂಡು ಪಟ್ಟಣಂಗೆ. ಕಾಟ ಗಿಟ ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು. ಇಲ್ಲಿಂದ ಹೊರಡೋಣ ಗುರು ಕಾಟದ ಮೇಲಿಂದ. ಹ್ಯಾಂಡ್ ಬ್ರೇಕೆ ತೆಗ್ದಿಲ್ಲ, ಮಾಡ್ತಾ ಹೋಗ್ತೀವಿ ಗುರು. ನೋಡಿ
ಹೊಲ್ಡನ ಬನ್ನಿ ಇಲ್ಲಿಂದ. ಅಪ್ಪ ಸಿಕ್ಕಾಪಟ್ಟೆ ಸುಸ್ತಾಯ್ತದ ಗುರು, ಇನ್ನೂ ತಿಂಡಿ ತಿಂದಿಲ್ಲ, ಹೋಗಿ ತಿಂಡಿ ತಿನ್ನಬೇಕು. ಪಾಪ ರಾಹುಲ್ ಬ್ರೋ ಅಂತ ಅವರೇ ನಮ್ಮ ತುಂಬ ಆತ್ಮೀಯರವರು, ತುಂಬ ಒಳ್ಳೆ ಮನುಷ್ಯ. ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಕ್ರಷರಿಂದ ಹೈವೇಗೆ ಎತ್ಕೊತೀನಿ. ಇದು ಕರ್ನಾಟಕ ಕ್ರಷರ್ ಅಂತ ಗುರು. ಯಾರಾದರೂ ಈ ಕಡೆ ತುಂಬ್ಸಕ್ಕೆ ಬಂದರೆ ನಮ್ಮ ರಾಹುಲ್ ಬ್ರೋ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿರಿ, ಅವ್ರ ಕಡೆಯಿಂದ ಹೋಗ್ರಿ. ಇಲ್ಲೇ ಯಲ್ಲಾಪುರ ಸರ್ಕಲಲ್ಲಿ ನಿಲ್ಸ್ಕೊಂಡು ತಿಂಡಿ ತಿಂತೀನಿ ಗುರು, ಗಾಡಿ ಇಲ್ಲೇ ಮುಂದೆ ಹಾಕ್ಕೊಂಡು. ಹೊಟ್ಟೆ ಹಸ್ಕೊಂಡು ಇರಬಾರ್ದು, ಗ್ಯಾಸ್ಟ್ರಿಕ್ ಆಗ್ಬಿಡು ಸುಮ್ಮನೆ. ಅದಕ್ಕೆ ಇಲ್ಲೇ ನೋಡಿ ಯಲ್ಲಾಪುರ ಸರ್ಕಲ್ ಇದು, ಗಾಡಿನೂ ಮುಂದೆ ಹಾಕ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಇಲ್ಲಿಂದ ಹೊರಡೋದೇನೆ. ಏನೋ ತಿನ್ಕೊಂಡಿದ್ದಾಯಿತು, ತಿಂಡಿನೂ ಚೆನ್ನಾಗಿತ್ತು ಗುರು. ವಾಂಗಿಬಾತು ಮತ್ತು ಇಡ್ಲಿ ತಿಂದೆ ಬೆಳಿಗ್ಗೆ. ಗ್ಯಾಸ್ಟ್ರಿಕ್ ಮಾಡ್ಕೊಂಬಾರ್ದು ಅಂತ ಇಲ್ಲಿಂದ ನಾನ್ ಸ್ಟಾಪು ಶಿರಾಗ ಹೊಡೆಯೋದು, ಎಲ್ಲೂ ನಿಲ್ಲಿಸಲ್ಲ. ಬನ್ನಿ ಹೋಗೋಣ. ನ್ಯಾಷನಲ್ ಹೈವೇಲಿ ಹೋಗ್ತಾ ಇದ್ದೀನಿ. ಊರ್ಕೆರೆ ಬಿಟ್ಟು ಕೋರ ಬಿಟ್ಟು ಹೋಗ್ತಾ ಇದ್ದೀನಿ. ಏನಿಲ್ಲ ಗುರು, ತುಂಬ ಟೈಮಿಂಗ್ ಹೇಳ್ಬಿಟ್ಟವ್ರೆ, ಏನೋ ಕಾಂಕ್ರೀಟ್ ಹಾಕ್ತಾವ್ರಂತೆ, ಬೇಗ ತೊಗೊಂಬ ಅಂತ. ಅದಕ್ಕೆ ಬೇಗ ಓಡಿಸ್ತಾ ಇದ್ದೀನಿ. ಹಾಗೆ ನಮ್ಮ ಗಾಡಿ ಎಷ್ಟು ಸ್ಮೂತು ಅಂದರೆ, ಇದು ಹೊಸ್ತಾ ಬಿಟ್ಟಿರೋವು, ಒಳ್ಳೆ ಕಾರ್ ಹೋದಂಗೆ ಹೋಗುತ್ತೆ ಗುರು. ಒಂಚೂರು ಮೈ ನೋವು ಬರ್ಸಲ್ಲ, ಏನಿಲ್ಲ, ಸೌಂಡೇ ಕೇಳಿಸಲ್ಲ ಗುರು. ನೀನು ಗಾಡಿ ಓಡಿಸ್ತಿದ್ಯಾ ಅನ್ನೋ ಫೀಲೇ ಆಗಲ್ಲ, ಆ ಥರ ಇರುತ್ತೆ ಗಾಡಿ ಇದು ಓಡಿಸೋಕ್ಕೆ. ಹಾಗೆಯೇ ಇನ್ನೊಂದು ವಿಷಯ ಶೇರ್ ಮಾಡ್ಬೇಕು. ಈಗಿನ ಅದೇನೋ ಅದೃಷ್ಟನೋ ಏನೋ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಒಳ್ಳೆ ಕಾಂಟ್ಯಾಕ್ಟ್ ಸಿಗ್ತೈತೆ ನಮ್ಗೆ ಏನೇ ಟಿಪ್ಟೂರಿಂದ ಇನ್ನೊಂದು ಲೋಡ್ ಪೀಸ್ ಆ್ಯಂಡ್ ಮೆಟೀರಿಯಲ್ ಆರ್ಡ್ರ್ ಬಂದಿದೆ. ನನಗೆ ತುಂಬ ಖುಷಿ ಆಗುತ್ತೆ ಗುರು. ಟೈಮೇ ಸಿಗಬಾರ್ದು, ಆ ಥರ ಮೆಟೀರಿಯಲ್ ಆರ್ಡ್ರ್ ಸಿಗ್ತಿರ್ಬೇಕು. ನಾನಂತೂ ಬೇಜಾರಾಗಲ್ಲ, ಮೆಟೀರಿಯಲ್ ಹೊಡಿತಾನೆ ಇರ್ತೀನಿ. ಏನು ಟೆನ್ಷನ್ ತಗೊಳಕ್ಕೆ ಹೋಗಲ್ಲ ಗುರು. ಏನು ನಿಲ್ಲಿಸ್ಬಿಟ್ಟು ಅದು ಮಾಡೋದು ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಒಂದ್ಸಲ ಬೇಜಾರು ಮಾಡಬಾರ್ದು, ಆ ಥರ ಮೆಟೀರಿಯಲ್ ಹೊಡಿಬೇಕು. ಅವಲೇ ಮನೆಗೂ ಖುಷಿ ಆಗೋದು, ನಮಗೂ ಅಷ್ಟೇ. ಮೆಟೀರಿಯಲ್ ಹೊಡಿತಿದ್ರೆ ಒಳ್ಳೆ ಕಾಂಟ್ಯಾಕ್ಟ್ ಆಗೋದು. ನೋಡಿರಿ, ಮೆಟೀರಿಯಲ್ನ ಅನ್ಲೋಡ್ ಮಾಡ್ಕೊಂಬಂದೆ ಗುರು. ಕಳ್ಳಂಬೆಳೆ ಟೋಲಲ್ಲಿ ಇದ್ದೀನಿ ಈಗ. ಮತ್ತು ಇವ್ರು ಪಾರ್ಟಿ ಫೋನ್ ಮಾಡಿದರು, ಹಿರಿಯೂರು ಪಾರ್ಟಿ. ಡಬಲ್ ವಾಶ್ ಎಮ್ಸೆಂಟ್ ತುಂಬ್ಕೊಂಡು ಬೇರೆ ಹೋಗ್ಬೇಕು. ಈಗ ಟೈಮ್ ಬಂದು 10:45 ಗುರು. ಈಗ ನಾನು ಮತ್ತೆ ತುಮಕೂರ್ಗೆ ಹೋಗ್ಬಿಟ್ಟು ಮತ್ತೆ ಮೆಟೀರಿಯಲ್ ಲೋಡ್ ಮಾಡಿಸ್ಕೊಂಡು ಮತ್ತೆ ನಾನು ಇದೇ ರೂಟಲ್ಲಿ ಬರಬೇಕು. ಕೆಲಸ ಏನೋ ಬಿಗ್ಗಿಯಾಗೈತೆ ಗುರು, ಏನೋ ಮಾಡೋಕ್ಕಲ್ಲ. ಬನ್ನಿ, ನನ್ನ ಇದರಲ್ಲಿ ಇದೇ ಥರ ಇರ್ರಿ, ವಿಡಿಯೋದಲ್ಲಿ ಕೊನೆವರೆಗೂ ಇರ್ರಿ. ಅಯ್ಯೋ ಟೋಲಲ್ಲಂತೂ ಇಲ್ಲಿ ಹೋದ್ಸಲಿ ಹೋಗ್ಬೇಕಾದ್ರೆ ಆಟ್ಲಿಸ್ಟಿಗೆ ಬಿದ್ದುಬಿಟ್ಟೈತೆ ಗುರು. ಎಷ್ಟು 580 ರೂಪಾಯಿ ಕಟ್ಟಿರೋದು, ಡಬಲ್ ಸೈಡು ಒಂದೇ ಏನೋ ಫೈನ್ ಕಟ್ಟಿರೋದು ಇದಕ್ಕೆ. ಒಂದೊಂದಲ್ಲ ಗುರು, ನಮ್ಗಳ್ದಂತೂ ಭಾರಿ ಇರೋದನ್ನೇ ಇದಂತೂ. ಬನ್ನಿ ನೋಡೋಣ. ನಂಗೆ ಬಿಟ್ಬಿಟ್ರು, ಹಾಕೈತೆ ಅಂತ ಕರೆನ್ಸಿ ನಮ್ಮಪ್ಪ. ಆಮೇಲೆ ಆಟ್ಲಿಸ್ಟಿಗೆ ಬಿದ್ದು ಬ್ಯಾಡವಲ್ಲ ಗುರು ನನ್ನ ಸವಾಸ. 570 ರೂಪಾಯಿ ಕಟ್ಟಿ ಇನ್ನು ಹೊಟ್ಟೆಲ್ಲ ಉರಿತೈತೆ ಗುರು. 570 ರೂಪಾಯಿ ಕಟ್ಟೋಕ್ಕೆ ನೀವ್ಯಾರಾದರೂ ಈ ಥರ ಆಟ್ಲಿಸ್ಟು ಅದು ಇದಕ್ಕೆ ಬಿದ್ದು ಯಾವ್ದಾದ್ರು 570 ಈ ಥರ ಈ ಕಳ್ಳಂಬೆಳ್ಳ ಟೋಲಲ್ಲಿ ಕಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿರಿ. ಏನೇ ಹೇಳ್ರಿ ಗುರು, ಈ ಕಳ್ಳಂಬೆಳ್ಳ ಟೋಲ್ ಇದೆಯಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಯಾರು ನಮ್ಮ ತುಮಕೂರು ಸೈಡ್ ಹೋಗ್ಬೇಕಾದ್ರೆ VIP ಲೈನೆಲ್ಲ ಬಿಡ್ತಾರಲ್ಲ, ಆ ಥರ ಎಲ್ಲ ಕಾರ್ಗಳಿಗೂ ಬಿಡೋಲ್ಲ. ಹಾಗೇ ತುಂಬ ಸ್ಟ್ರಿಕ್ಟಾಗಿ ಇದು ಮಾಡ್ತಾರೆ. ಏನೋ ವೆಯ್ಟಿಂದ ಹಿಡ್ದು ಓವರ್ ಟನ್ನೇಜ್ ಬಂದರೆ ಅದಕ್ಕೂ ಫೈನು ಗುರು. ಹೆವಿ ಕಷ್ಟ ಐತಿ ಕಳ್ಳಂಬೆಳ್ಳ ಟೋಲ್ ಪಾಸ್ ಮಾಡೋದಂತೂ. ನೀವೇನು ಹೇಳ್ತೀರಾ? ನೀವು ಎಷ್ಟು ಜನ ಈ ಕಳ್ಳಂಬೆಳ್ಳ ಟೋಲಲ್ಲಿ ಅಯ್ಯೋ ಅನ್ಸ್ಕೊಂಡು ಹೋಗಿದ್ದೀರಾ? ಸರಿ ಬನ್ನಿ, ಡೈರೆಕ್ಟಾಗಿ ಕ್ರಷರ್ ಹತ್ರ ಹೋಗೋಣ. ನಮ್ಮ ತುಮಕೂರಿಗೆ ಎಂಟ್ರಿ ಆಗ್ತೀನಿ. ಇನ್ನೂ ಒಂದು ಅರ್ಧ ಗಂಟೆ ಬೇಕು ಗುರು. ಆಲೆ ಇನ್ನೊಂದು CB ಹತ್ರ ಬಂದ್ಬಿಡ್ತೀನಿ. ಬೇಗ ಹೋಗ್ಬಿಡ್ತೀನಿ, ಅನ್ಲೋಡ್ ಆಗೈತೆ. ಲೋಡ್ ಮಾಡ್ಕೊಂಡು ಮತ್ತೆ ಬರೋಣ ಈ ಕಡೆ. ಮತ್ತೊಂದು ವಿಷಯ, ನಮ್ಮ JCPನ ಯಾರು ಓಡಿಸ್ತಾವ್ರೆ ಅಂತ ಎಷ್ಟೊಂದು ಜನ ಕೇಳ್ತಿದ್ದೀರಾ. JCP ಏನಾಯಿತು ಅಂತ. JCP ಬಂದು ನಮ್ಮ ಮಾಮ ಕಿರಣ ಮಾಮ ಅಂತ ಐತೆ, ನಮ್ಮ ಅಮ್ಮನ ಸಂಬಂಧದ ಕಡೆಯವರು, ನಮ್ಮ ಅಮ್ಮನೂರ ಕಡೆಯವರು. ಅವರು ಗಾಡಿ ಓಡಿಸ್ಕೊಂಡವ್ರೆ ಆರಾಮಾಗಿ. ಅವ್ರೇನು ಟೆನ್ಷನ್ ಕೊಡಲ್ಲ ಗುರು. ಅವ್ರು ಇರ್ತಾರ ಆರಾಮಾಗಿ. ಕೆಲಸ ಹೇಳಿದ್ರೆ ಹೋಗಿ ಕ್ಲೀನಾಗಿ ಏನೈತೆ ನೋಡ್ಕೊಂಡು ಮಾಡ್ಕೊಂಬಂದ್ಬಿಡ್ತದೆ, ಅದೊಂದು ಖುಷಿ. ನಂದೇನೈತೆ ನಾನು ಟಿಪ್ಪರ್ ನೋಡ್ಕೊತೀನಿ. ನಮ್ಮ ಅಪ್ಪ ಏನೈತೆ ಟ್ಯಾಕ್ಟ್ರಿ ನೋಡ್ಕೊಳುತ್ತೆ. ನಮ್ಮ ಅಪ್ಪಾಜಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಒಂದು 15-20 ದಿವಸ ಆಯಿತು ಗುರು ಟ್ಯಾಕ್ಟ್ರಿ ಎತ್ತಿ ಮನೆ ಹತ್ರನೇ ನಿಂತೈತೆ. ಅದೊಂದು ಬೇಜಾರೈತೆ ನನಗಂತೂ. ನಮ್ಮ ಅಪ್ಪಾಜಿ ಏನಾದ್ರು ಚೆನ್ನಾಗಿದ್ದಿದ್ರೆ ಅಂತೂ ಒಂದು ದಿವಸನೂ ನಿಲ್ಸಲ್ಲ, ಆ ಥರ ಓಡಿಸುತ್ತೆ ನಮ್ಮ ಅಪ್ಪ. ಪಾಪ ಏನೋ ಮಾಡೋಕ್ಕಲ್ಲ, ಒಂದು ಟೈಮ್ ಬಂದರೆ ಈ ಥರ ಹಾಗೆ ಆಗ್ತದೆ. ಟ್ಯಾಕ್ಟ್ರಿಗೂ ಕೆಲ್ಸಗಳು ಬೇಜಾನ್ ಬರ್ತವೆ ಬೇರೆಯವ್ರಿಗೆ. ಅದರಲ್ಲೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು ಗುರು. ಬೆಳಿಗ್ಗೆಯಿಂದ ಸ್ವೆಟ್ರ್ ಹಾಕ್ಕೊಂಡಿದ್ದೆ ನೋಡಿ, ಅಲ್ಲಿ ತೆಗ್ದು ಎಸ್ತಿದ್ದೀನಿ ಸ್ವೆಟ್ರನ್ನ. ಸಿಕ್ಕಾಪಟ್ಟೆ ಸೆಕೆ ಬೇರೆ ಆಗ್ತಿತ್ತು, ಅದಕ್ಕೆ ತೆಗ್ದಿಗೆ ನೋಡ್ರಿ ಯಾವ ಥರ ಬನೀನು, ಹಾಫ್ ಸ್ಲೀವ್ಸಿನ ಬನೀನು ಹಾಕ್ಕೊಂಡು ಕೂತಿದ್ದೀನಿ.
ಜಿಮ್ಗೆಲ್ಲ ಹೋಯ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡ್ರಿ ಹೆಂಗೈತೆ ಬಾಡಿ. ಚೆನ್ನಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾವ ಥರ ಐತೆ ಈ ಡ್ರೈವರ್ ಬಾಡಿ ಅಂತ. ನೋಡ್ರಿ ಲೋಡ್ ಗಾಡಿಗಳು ನಿಂತಿರೋ ಕಥೆನಾ. ಇಲ್ಲೊಂದು ಗಾಡಿ ನೋಡ್ರಿ ಯಾವ ಥರ ಆಗೈತೆ ಪಪ್ಪ. ಅಯ್ಯಪ್ಪ ಏನು ಪ್ರೀ ತುಂಬ್ತಾರೆ ಇಷ್ಟೊಂದು ಲೋಡ್ನ ಗಾಡೀಲಿ. ಅಪ್ಪ ನೋಡಿದ್ರ ಮನೆ ಕಡೆ ಬಿಟ್ಟೈತೆ ಗಾಡಿ. ಡೈರೆಕ್ಟಾಗಿ ಕ್ರಷರ್ ಹತ್ರ ಬಂದು ಡಬಲ್ ವಾಶ್ ಎಮ್ಸೆಂಟ್ ತುಂಬಿಸ್ತಾ ಇದ್ದೀನಿ ಹಿರಿಯೂರಿಗೆ. ಈಗ ಏನಿಲ್ಲ ಅಂದರೂ 3ನೇ ಲೋಡ್ ಇದು. ಸಿಕ್ಕಾಪಟ್ಟೆ ಮೈ ಕೈ ನೋವ್ತಾ ಇದೆ ಗುರು. ಬೆಳಿಗ್ಗೆ 3 ಗಂಟೆಗೆ ಎದ್ದಿರೋದು. ಇದನ್ನು ತುಂಬಿಸ್ಕೊಂಡು ಹಿರಿಯೂರ್ಗೆ ಹೋಗಿ ಮತ್ತೆ ಕಾಟ್ ಹಾಕಿಸ್ಬೇಕು. ಒಬ್ಬೊಬ್ರು ನಂಬಲ್ಲ ಗುರು, ಏನೋ ಮೋಸ ಮಾಡ್ಕೊಂಡು ಬಂದಿರ್ತೀವಿ ಅಂತ. ಈಗ ತಗೊಂಡೋಗ್ಬಿಟ್ಟು ಇದನ್ನು ಅನ್ಲೋಡ್ ಮಾಡ್ಬಿಟ್ಟು ಹೋಗಿ ಆರಾಮ ಮನೆಗೆ ಮನೆ ಕಾಣೋದೆ. ಇದು ಅನ್ಲೋಡ್ ಆಗಿ ಬರೋಷ್ಟಲ್ಲಿ ನಾನು ಸಂಜೆ ಒಂದು 3:30-4 ಗಂಟೆ ಆಗಿಬಿಡುತ್ತೆ. ಏನಿಲ್ಲ ಅಂದರೂ 12 ಅವರು ಡ್ರೈವಿಂಗ್ ಮಾಡ್ದಂಗೆ ಆಗುತ್ತೆ. ಸರಿ, ಇಲ್ಲಿ ಬನ್ನಿ ಲೋಡ್ ಮಾಡಿಸ್ಕೊಂಡು ಡೈರೆಕ್ಟಾಗಿ ಹೈವೇಲಿ ಸಿಗೋಣ. ಹೈವೇಲಿ ಸಿಗ್ತೀನಿ ನೋಡ್ರಿ ಯಾವ ಥರ ಕಾಣಿಸ್ತೈತೆ. ಹೆವಿ ಲೋಡ್ ಐತೆ ಅಂದರೆ ಎಷ್ಟನ್ನು ಬರುತ್ತೋ ಗೊತ್ತಿಲ್ಲ. ನೋಡ್ಕೊಂಡು ತಿನ್ಕೊಂಡು ಹೋಗ್ಬೇಕೀಗ. ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು. ಇಲ್ಲಿಂದ ಡೈರೆಕ್ಟಾಗಿ ಹಿರಿಯೂರು ಕಡೆ ಹೊರಡೋಣ. ಹಾಗೆ ಅಜಯ್ ಅಂತ ಅವನೇ ಈ ಟಿಪ್ಪರ್ನ ನಾನು ಕೊಡ್ಸಿರೋದು. ಅವನು ಬರ್ತೀನಿ ಅಂತ ಹೇಳೋನೆ. ಬನ್ನಿ ಅವನನ್ನು ಕರ್ಕೊಂಡು ಹೋಗೋಣ ಇಲ್ಲಿಂದ. ಎಲ್ಲಿ ಯಲ್ಲಾಪುರದಲ್ಲಿ ಇದರಲ್ಲಿ ನಿಂತವನಂತ. ಯಲ್ಲಾಪುರ ಅಂಡರ್ ಪಾಸರ ಪಾಪ ಫೋನ್ ಮಾಡ್ತಾವನೆ. ನಾನು ಅಮೌಂಟ್ ಹಾಕ್ತಿದ್ನಲ್ಲ. ಹಾಗೆ ತುಂಬ ಲಾಂಗ್ ಇದೆ ಗುರು ಇದಂತೂ. ಲೋಡ್ ಗಾಡಿ ಬೇರೆ ತುಂಬ. ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕಲ್ವಾ. ಹೋಗಿ ಹೋಗಿ ಅನ್ಲೋಡ್ ಮಾಡಿ ಬರೋಣ. ಯಾವ ಸಿಕ್ಕಾಪಟ್ಟೆ ಲಾಂಗ್ ಐತೆ ಒಟ್ಟು ಜಾಗ ಅಂತೂ ಈಗ ಹೋಗೋದು ಹಿರಿಯೂರಿಗೆ. ಈಗ ಟೈಮ್ ಬಂದು 12 ಕಾಲೇನೋ ಆಗಿದೆ ಗುರು. ಎಷ್ಟು ಗಂಟೆಗೆ ಹೋಗ್ತೀನಿ ಅಂತೇಳಿ ಇನ್ಫಾರ್ಮ್ ಮಾಡ್ತೀನಿ ಟೋಲ್ ಬಿಟ್ಟಿದ ತಕ್ಷಣ. ಇವರೇ ಅಜಯ್ ಅಂತ, ಈ ಗಾಡಿ ತಗೊಳಕ್ಕೆ ಇವನೇ ಕಾರಣ. ಅಜಯ ಬರ್ತೀನಿ ಅಂತ ಅಂದ. ಹೋಗಿ ಬರೋಣ ಬರ್ರಿ ಜೊತೆಗೆ. ಏನಜಯ್ ಸಮಾಚಾರ? ಫುಲ್ ಆರಾಮು? ಕೆಲಸ ಫುಲ್ ಜಾಲಿ ಅಂತ್ಯ? ಕೆಲಸ ಇಲ್ಲ? ಏನು ಕೆಲಸ? ನಾವೆಲ್ಲ ಇನ್ನೂ ಹೊಸ ಬಿಸ್ನೆಸ್ ಮಾಡ್ತಾ ಇದೀವಿ, ಏನೇನೋ ಮಾಡ್ಕೊಂಡು. ಹಾಂ ಹಂಗಂತ್ಯ? ಇನ್ನೇನು ಸಮಾಚಾರ? ಊಟ ಮಾಡ್ದ? ನಾನು ಊಟನೇ ಮಾಡಿಲ್ಲ ಕಣಲ್ಲ. ಜೊತೆಗೆ ಮಾಡೋಣ ಅಂದರೆ ಇಷ್ಟು ಬೇಗ ಯಾವುದಲ್ಲ ಊಟ? 12 ಗಂಟೆಗೆ ನಾಷ್ಟ. ಇನ್ನು ನಾನು ಇದ್ಯಾವುದಪ್ಪ ಊಟ ಅನ್ಕೊಂಡೆ. ಈಗ ಏನಿಲ್ಲ ಅಂದರೂ ಬತ್ತೀವಿ ಕಣ. ಒಂದು 4 ಗಂಟೆ ಆಗ್ತದೆ ಬರೋಷ್ಟಲ್ಲಿ ನಾವು. 5 ಗಂಟೆನೇ ಆಗ್ಲಿಪ್ಪ. ಬನ್ನಿ ನೀವು ನಮ್ಮ ಜೊತೆಗೆ ಏನೇ ಇರಿ. ಹಿರಿಯೂರು ರೂಟಲ್ಲಿ ಹೋಗ್ತಾ ಇದೀವಿ. ಇನ್ನೇನು ಶಿರಾ ಬಿಟ್ಟರೆ ಯಾವ್ದಾದ್ರು ಮೇನ್ ಪಾಯಿಂಟ್ ಸಿಕ್ಕರೆ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಡೈರೆಕ್ಟ್ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ತೀವಿ. ಮತ್ತು ತುಮಕೂರಿಗೂ ಬರಬೇಕು. ಒಂದು ವಿಡಿಯೋ ತೋರಿಸ್ತೀನಿ ನೋಡಿರಿ ನಿಮಗೆ ಯಾವ ಥರ ವಾಲ್ಕೊಂಡೈತೆ ಅಂತ ಗಾಡಿ. ಭತ್ತ ನೋಡ್ಕೊಂಬಂದಿದ್ದೆ ನೋಡ್ರಿ. ಯಪ್ಪ ಓವರ್ ಟನ್ನೇಜ್ ಹಾಕೊಂಬಂದವ್ರೆ. ಯಪ್ಪ ಫುಲ್ಲು ಜಾಕು. ಯಪ್ಪ ಓವರ್ ಟನ್ನೇಜ್. ಅದು ಹೆಂಗಾದ್ರೂ ಹಾಕೊಂಬತ್ತಾರ. ಕಟ್ಟೆನೇ ಬೆಂಡಾಗ್ಬಿಟ್ಟೈತಲ್ವಾ? ಯಪ್ಪ ಆದ್ರೂ ಭಾರಿ ಡೇಂಜರ್ ಅಲ್ವಾ ಈ ಥರ ಎಲ್ಲ ಆಗ್ಬಿಟ್ರೆ? ಅದು ಬೆಂಡ್ ಐತಲ್ವಾ, ಹಿಂಗೈತಿದು ಜಾಗ. 100 ಇಲ್ಲ ಅನ್ಸುತ್ತೆ. ಸುಮ್ಮನೆ ಇರ್ತಾರಪ್ಪ. ಹಾಂ ಏನೇ ಒಂದು 50 ಟನ್ ಹಾಕ್ತಾರೆ. ಹಾಂ ಒಂದು 50 ಟನ್ ನಾನೇ ನೋಡಿದ್ದೀನಿ. ರೈಸ್ ಮಿಲ್ಲವರೆಲ್ಲ 50 ಟನ್ನು 55 ಟನ್ ಹಾಕೊಂಬತ್ತಾರೆ. ಹೆಂಗ್ ಬರ್ತಾವನ್ ಗುಂಡ. ಬಾ ಗುಂಡ, ಏನೋ ಸಮಾಚಾರ? ಬಂದ್ಬಿಟ್ಟ ಇಷ್ಟು ಬೇಗ? ಬಾ ಟೀ ಕುಡಿಯೋಣ. ಟೀ ಕುಡಿದ್ಯಾ? ಹಾಂ ಯಾರನ್ನ ಕರ್ಕೊಂಬಂದ್ಬಿಟ್ಟಿದ್ಯಾ? ಎಲ್ಲ ನಮ್ಮರೇ ಎಲ್ಲ. ಹಾಂ ಏನು ಪೀ ಸ್ಯಾಂಡ ಏನು ತುಂಬ್ಕೊಂಡು ಹೋಯ್ತು? ಪೀ ಸ್ಯಾಂಡ? ಬಾ ಅಲ್ಲೇ ನಡಿ ಕುಡಿಯೋಣ. ಏನೋ ಬಿಗ್ಯಾಗ ಆರ್ಡ್ರ್ ಹೊಟ್ಟು ಬರ್ತಾ ಇದೆಯಪ್ಪ. ಇನ್ನೇನಪ್ಪ ನೀನು ಜಿಮ್ಗೆ ಯಾವಾಗ ಹೋಗ್ತೀಯ? ಗಾಡಿ ಯಾವಾಗ ಓಡಿಸ್ತೀಯ? ಏನ್ ಕತೆ ನಿಂದು? ಅಯ್ಯೋ ಎಲ್ಲ ಥರ ಇರ್ಬೇಕಂದ್ರೆ ಲೈಫಲ್ಲಿ. ಒಂದೇ ಮಾಡಬಾರ್ದು. ಬ್ಯುಸಿಯಾಗಿರ್ಬೇಕೇನಾ ಗುಂಡ? ಹೌದೌದು. ಹಾಂ ನಮ್ಮ ಗುಂಡ ಯಾವಲ್ಲೂ ಬ್ಯುಸಿ ಇರ್ತಾನೆ ಹುಡುಗಿರ ಜೊತೆಲಿ ಅಲ್ಲೇನಾ? ಶಿರಾ ಅವ್ರ ತವ್ರ ಮನೆ ಅಂತೆ. ಯಾವಾಗಲೂ ಫೋನಲ್ಲಿ ಮಾತಾಡ್ಕೊಂಡು ಲೈ ನಾನು ಯಾವಾಗೆಲ್ಲ ಬ್ಯುಸಿ ಇರ್ತೀನಿ. ನೀವು ನೋಡ್ದಂಗೆ ಯಾವ್ದಾರ ನಾನು ಬ್ಯುಸಿನೇ ಇಲ್ಲ. ನೀವು ಬ್ಯುಸಿ ಬಿಡ್ರಿ ಅಣ್ಣ. ನೋಡ್ರಿ ನಮ್ಮ ಗಾಡಿ ಇಲ್ಲಿ ನಿಂತೈತೆ. ಗುಂಡೂನ್ ಗಾಡಿ ಅಲ್ಲಿ ನಿಂತೈತೆ. ಈಗ ನಾವು ಡೈರೆಕ್ಟಾಗಿ ಹಿರಿಯೂರ್ಗೆ ಹೋಗ್ತೀವಿ. ನಿಮ್ಗೆ ಯಾವ ಕೆಲಸ ಐತೆ ಈಗ? ನಮಗೆ ಟ್ರಿಪ್ ಐತೆ, ನಾವು ಹೋಗ್ತೀವಿ. ಗಾಡಿ ಎಲ್ಲ ಮಾಡ್ಕೊಂಡು ಬರ್ತೀವಿ.
ಹಾಂ ಆರಾಮಾಗಿ ಹಾಂ ಮಾಡ್ಕೊಂಡಿರೋದು. ಸರಿ ನೀವು ಬಿಡ್ರಿ ಬೆಂಕಿ. ಟೀ ಕೊಡ್ದು ಇಲ್ಲಿಂದ ಹೊರಡ್ತೀವಿ ನಾವೀಗ. ಬಾಯ್, ಹುಷಾರು. ಹಾಂ ಬಾಯ್, ಹುಷಾರಾಗಿ ಹೋಗು. ನಾವು ಹೊಲ್ಡನ ಬನ್ನಿ, ಇನ್ನೊಂದು 1.5 ಅವರ್ ಜರ್ನಿ ಹಿರಿಯೂರಿಗೆ, ಆರಾಮಾಗಿ ಹೋಗ್ಬೇಕು ನಿಧಾನಕ್ಕೆ. ಮತ್ತೆ ಯಾವುದೋ ಬಾಡಿಗೆ ಬಂದೈತೆ ಗುರು ಇಲ್ಲಿಗೆ ಮಲ್ಸಂದ್ರಕ್ಕೆ. ಏನು ಏಕ ಬರ್ತವೆ ಬಾಡಿಗೆ ಇವತ್ತು, ಏನು ಮಾಡೋಕ್ಕಲ್ಲ, ಹೊಡಿಬೇಕು, ಹೊಡಿತಾ ಇರೋಣ. ಬನ್ನಿ ನಾವು ಹೋಗೋಣ, ಬನ್ನಿ ಇಲ್ಲಿಂದ ಹೊಲ್ಡನ. ಏನು ಹೇಳ್ರಿ ಗುರು, ಈ ಕಳ್ಳಂಬೆಳ ಟೋಲರ್ ಅವರಲ್ಲ, ಸುಲ್ಗೆ ಮಾಡ್ತಾರೆ ಆಡಗಳೇನೆ. 205 ರೂಪಾಯಿ ಕಟ್ ಮಾಡ್ಕೊಂಡ್ರು ಗುರು. ಇದು ಓವರ್ ಟನ್ನೇಜ್ ಐತೆ ಅಂತ ಗಾಡಿದು. ಹೊಟ್ಟೆ ಉರಿತೈತೆ, ಏನು ಮಾಡೋಕ್ಕಲ್ಲ. ಇಬ್ರು ಊಟ ಮಾಡ್ಬೋದಾಯ್ತು ಹೊಟ್ಟೆ ತುಂಬ ನೆಮ್ಮದಿಯಾಗಿ. ಹೊಟ್ಟೆ ತುಂಬಾ ನೋಡ್ರಿ ಈ ಥರ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ ಸರಿ ಇಲ್ಲ ಅಂದರೆ ಹಿಂಗೆ ಆಗೋದು. ಬನ್ನಿ ಹೋಗೋಣ, ಹಿರಿಯೂರ ಹತ್ರ ಹೋಗ್ತಾ ಇದ್ದೀನಿ. ಇನ್ನು ಹಿರಿಯೂರ್ಗಿಂದ ಒಂದು 40-50 ಕಿಲೋಮೀಟ್ರ್ ಹತ್ತತ್ರ ಐತೆ. ಡೈರೆಕ್ಟಾಗಿ ಅನ್ಲೋಡಿಂಗ್ ಸ್ಪಾಟ್ ಹತ್ರ ಸಿಗ್ತೀನಿ ನಿಮಗೆಲ್ಲ. ಏನು ವೆದರ್ ಇದೆ ನೋಡಿ, ಮಳೆ ಬಂದು ಹೋಗಿದೆ ಒಂದು ರೌಂಡು ಈ ಶಿರಾ ಕಳ್ಳಂಬೆಳ ಟೋಲಿಂದ ಮುಂದೆ. ನಾವು ಜೈನ್ ಹೋಟ್ಲ ಹತ್ರ ಅಜಯ್ ಗಾಡಿ ಕೊಟ್ಟಿದ್ದು, ಅಜಯ ಗಾಡಿ ಓಡಿಸ್ತೀನಿ ಅಂದಿದ್ದಕ್ಕೆ ಸರಿ ಅಂತೇಳಿ ನಾನು ಬಂದು ಆರಾಮಾಗಿ ಕೂತ್ಕೊಂಡೆ. 3 ಗಂಟೆಯಿಂದ 3 ಗಂಟೆವರೆಗೂ ಗಾಡಿ ಓಡಿಸಿದ್ದೀನಿ. ಸಿಕ್ಕಾಪಟ್ಟೆ ಮೈ ಕೈ ನೋವ್ತೈತೆ. ಹಾಗೆ ಇಲ್ಲಿಂದ ಡೈರೆಕ್ಟಾಗಿ ನಾನು ಯಲ್ಲಾಪುರ ಅಂಡರ್ ಪಾಸ್ ಹತ್ರ ಅಜಯ್ ಹತ್ತಿದ ಗಾಡಿನ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಅಜಯನ್ ಬಿಟ್ಬಿಟ್ಟು ನನಗೆ ಇನ್ನೂ ಒಂದು ಲೋಡ್ ಬಂದಿದೆ. ಭರತಣ್ಣ ಅಂತವ್ರೆ ಕ್ರಷರರು, ಅವ್ರು ಯಾವುದೋ ಒಂದು ಮೆಟೀರಿಯಲ್ ಆರ್ಡ್ರ್ ಹೇಳಿದ್ದಾರೆ ನನಗೆ. ಭರತಣ್ಣ ಅಂದರೆ ಯಾವುದೋ ಒಂದು ಮೆಟೀರಿಯಲ್ ಅಲ್ಲಿಗೆ ಹೋಗ್ಬಿಟ್ಟು ತುಂಬೋದು ನಾನು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಒಂದು ಲೋಡ್ ಮಲ್ಸನ್ಗೆ ತೊಗೊಂಡೋಗಿ ಬಿಟ್ಬಿಟ್ಟು ಮನೆಗೆ ಹೋಗಿ ಮನಿಕೊಂತೀನಿ ಗುರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುರು. ಸಿಕ್ಕಾಪಟ್ಟೆ ಮೈ ಕೈ ತಲೆನೋವ್ತೈತೆ. ಸರಿ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ನನ್ನ ಅಕೌಂಟ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್.